ಶ್ರೀ ಗುರುಭ್ಯೋ ನಮಃ. ಗ್ರಾಚಾರ ಪರಿಹಾರ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಾ ಅಂಕಿತ ಕಶ್ಯಪ್. ವೀಕ್ಷಕರೇ, ಗುರುಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ನಾನು ಗುರಿಯನ್ನು ಕುರಿತು ಒಂದು ಸಣ್ಣ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಂದರೆ ಜಾತಕದ ಪ್ರಕಾರ ಅಥವಾ ಜ್ಯೋತಿಷದ ಪ್ರಕಾರ ಅಂತ ಹೇಳ್ಬೋದು. ನೋಡಿ, ನಾವು ಒಂದು ಮಾತಿದೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿ. ನಿಜ, ಅದನ್ನು ಯಾರೂ ಅಲ್ಗಳೆಯೋಕ್ಕಾಗಲ್ಲ. ಆದರೆ ನಾವು ಗುರಿಯನ್ನೇ ಇಟ್ಕೊಳ್ಳದೇ ಇದ್ದರೆ ಹಿಂದೆ ಗುರು ಇದ್ದು ಏನು ಮಾಡೋಕ್ಕಾಗತ್ತೆ ಅಲ್ವಾ? ನಾವು ಗುರಿ ಇಟ್ಕೊಂಡು ನಾನು ಈಗ ಅಂದ್ಕೊಂಡಿದ್ದೀನಿ, ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನೀವು ಇದಕ್ಕೆ ನನಗೆ ಮಾರ್ಗದರ್ಶನವನ್ನು ಮಾಡಿ, ಸಲಹೆಯನ್ನು ಕೊಡಿ, ದಾರಿಯನ್ನು ತೋರಿಸಿ ಅಂತ ಕೇಳ್ಕೊಂಡಾಗ ಮಾತ್ರ ಗುರು ಏನಾದರೂ ಮಾಡ್ತಾನೆ ಅಥವಾ ಮಾಡೋಕ್ಕೆ ಸಾಧ್ಯ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಾದರೆ ನಾವು ಗುರಿ ಮುಟ್ತೀವಾ, ನಾವು ಗುರಿ ಇಟ್ಕೊಳ್ತೀವಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಅಥವಾ ನಮ್ಮ ಮಕ್ಕಳು, ಕೊನೆ ಪಕ್ಷ ನಮ್ಮದು ಜೀವನ ಹೀಗಾಯಿತು, ನಮ್ಮ ಮಕ್ಕಳು ಏನಾದರೂ ಗುರಿ ಮುಟ್ತಾರಾ, ಅವರೇನಾದರೂ ಒಂದು ಗುರಿಯನ್ನು ಇಟ್ಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರಾ ಅನ್ನೋ ಪ್ರಶ್ನೆಗಳು ತಂದೆ ತಾಯಿಗಳಲ್ಲಿ ಬರೋದು ಸಹಜ. ಮತ್ತು ಒಂದು ರೀತಿಯ ಆತಂಕನೂ ಇರುತ್ತೆ, ಕಳಕಳಿನೂ ಸೇರಿಕೊಂಡಿರುತ್ತೆ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳಲ್ಲಿ ಗುರಿಯನ್ನು ಇಟ್ಕೊಳ್ತಕ್ಕಂತಹ ಒಂದು ಯೋಗ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಜಾತಕವನ್ನು ನೀವು ಕೇಳುವಾಗ ಸಾಮಾನ್ಯವಾಗಿ ಮಗು ಒಂದಷ್ಟು ವಯಸ್ಸಿಗೆ 11-12 ವರ್ಷಕ್ಕೆ ಬಂದಮೇಲೆ ನೀವು ಜಾತಕವನ್ನು ತೋರ್ಸೋಕ್ಕೆ ಹೋಗ್ತಿರಲ್ಲ, ಆವಾಗ ಈ ವಿಚಾರವನ್ನು ಕೇಳ್ಕೊಳ್ಬೇಕು. ಅಥವಾ ಮಗು ಹುಟ್ಟಿದಾಗಲೇ ಕೆಲವರು ಜಾತಕವನ್ನು ಕೇಳ್ತಾರೆ, ಬರೆಸ್ತಾರೆ. ಆವಾಗಲೂ ಸಹ ನೀವು ಈ ವಿಚಾರವನ್ನು ನೋಡಿ ಅಂತ ನಿಮ್ಮ ಹತ್ತಿರದ ಜ್ಯೋತಿಷರಲ್ಲಿ ಕೇಳಿದ್ರೆ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಹಾಗಾದರೆ ನಾವು ನಮ್ಮ ಮಕ್ಕಳ ಜಾತಕದಲ್ಲಿ ಅಥವಾ ನಮ್ಮ ಜಾತಕದಲ್ಲಿ ನಾವು ಗುರಿ ಅನ್ನೋದು ಇದೆಯಾ, ನಮಗೆ ನಾವು ಗುರಿ ಇಟ್ಕೊಳ್ತೀವ ಮತ್ತು ಅದನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡ್ತೀವಾ ಅಂತ ನೋಡಬೇಕಾದ್ರೆ ಅದಕ್ಕೆ ಯಾವ ಗ್ರಹವನ್ನು ನೋಡಬೇಕಾಗತ್ತೆ ಅಂದರೆ ಸೂರ್ಯಗ್ರಹರನ್ನು ನಾವು ನೋಡಬೇಕಾಗತ್ತೆ. ಸೂರ್ಯಗ್ರಹರು ಗುರಿಗೆ ಕಾರಕ. ಹೀಗಿದ್ದಾಗ ಜಾತಕದಲ್ಲಿ ಸೂರ್ಯಗ್ರಹರು ಚೆನ್ನಾಗಿದ್ದರೆ, ಅಂದರೆ ಉಚ್ಚರಾಗಿದ್ದರೆ, ಉಚ್ಚಾಭಿಲಾಷಿಯಾಗಿದ್ದರೆ, ನಾವು ಏನಾದರೂ ಒಂದು ಸಾಧಿಸಬೇಕು ನಮ್ಮ ಜೀವನದಲ್ಲಿ ಅಂತ ಒಂದು ಗುರಿಯನ್ನು ಇಟ್ಕೊಳ್ತೀವಿ. ಏನೇ ಆಗಿರಬಹುದು ಅದು. ನಾನು ಕೆಲವು ನೋಡಿ, ನಾವು ವಿರಾಟ್ ಕೊಹ್ಲಿ ವಿಚಾರ ತಗೊಂಡಾಗ, ನಾನು ದೊಡ್ಡ ಕ್ರಿಕೆಟಿಗ ಆಗಲೇಬೇಕು, ನಾನು ಇಂತಹ ಮಹಾನಟಿಯನ್ನೇ ಆ ಕಾಲದ ಒಂದು ಮಹಾನಟಿ ಯಾರಿರ್ತಾಳೆ, ಒಂದು ಜನಪ್ರಿಯ ನಟಿ ಇರ್ತಾರೆ, ಅವಳನ್ನೇ ಮದುವೆ ಮಾಡ್ಕೊಳ್ಬೇಕು, ಹೀಗೆಲ್ಲ ಅವನು ಅಂದ್ಕೊಳ್ತಾ ಇದ್ದಂತೆ. ಹಾಗೆ ಅಂದ್ಕೊಂಡ್ರೆ ಅದನ್ನ ಅವನು ಸಾಧಿಸಿದ. ಅಂದರೆ ಅವನ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದ ಅಂತ ನಾವು ಊಹಿಸ್ಕೊಳ್ಬೋದು, ಅಥವಾ ನಿಜಾನೇ ಇರುತ್ತೆ ಅದು. ಸೂರ್ಯ ಚೆನ್ನಾಗಿದ್ದಾಗ ನಮಗೇನಾಗತ್ತೆ ಅಂದರೆ ಅವಕಾಶಗಳು ಬರುತ್ತೆ. ಈಗ ನಾವೊಂದು ಗುರಿಯನ್ನು ಇಟ್ಕೊಂಡಾಗ ಆ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾದಂತಹ ಅನುಕೂಲತೆಗಳು ನಮಗೆ ದೊರಕುತ್ತೆ. ಮತ್ತು ಆ ದಾರಿಯಲ್ಲಿ ಅವರು ನಡೆಯುವಾಗ ಎಷ್ಟೇ ಅಡೆತಡೆಗಳು ಬಂದರೂ ಸಹ ಅದನ್ನು ಎದುರಿಸಿ ಹೋಗ್ತಕ್ಕಂತಹ ಒಂದು ಛಾತಿ ಅವರಲ್ಲಿ ಇರುತ್ತೆ. ಮತ್ತು ಆ ಅವಕಾಶಗಳು ಕೂಡ ಅವರನ್ನು ಅರಸಿಕೊಂಡು ಬರ್ತಾ ಹೋಗುತ್ತೆ. ಸೂರ್ಯ ಒಂದು ವೇಳೆ ನೀಚಾಭಿಲಾಷಿಯಾಗಿದ್ದ ಅಂತಂದರೆ, ವೀಕಾಗಿದ್ದ, ಬಲಹೀನನಾಗಿದ್ದ ಅಂತಂದರೆ ಅವರು ಯಾವುದೇ ಗುರಿಯನ್ನು ಜೀವನದಲ್ಲಿ ಇಟ್ಕೊಳ್ಳಲ್ಲ. ಹೇಗೆ ಬೇಕೋ ಹಾಗೆ ಓದುವಾಗ ಇರಬಹುದು, ಅಥವಾ ಸ್ವಲ್ಪ ದೊಡ್ಡವರಾದ್ಮೇಲೂ ಇರಬಹುದು, ಏನಾದರೂ ಮಾಡ್ತೀನಿ ನಾನು ಅಂತ ಅಂದ್ಕೊಳ್ಳೋದೇ ಇಲ್ಲ. ಹೇಗೆ ಬರುತ್ತೋ ಹಾಗೆ ಉಡಾಫೆ ಮಾಡಿಕೊಂಡು, ಮತ್ತು ಒಂದು ವಿನಯ, ವಿಧೇಯತೆ, ನಮ್ರತೆ ಯಾವುದೂ ಸಹ ಇರಲ್ಲ. ಬಿಡೋ, ಯಾವ ಗುರಿ ಏನು ಏನು ಬರುತ್ತೋ ಅದು ನಾನು ಮಾಡ್ಕೊಂಡು ಹೋಗ್ತೀನಿ, ಹೆಂಗಿರ್ತೋ ಹಾಗೆ ಹೋಗಲಿ. ಏನು ಬರುತ್ತೋ ಅದನ್ನಾದರೂ ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರಾ? ಇಲ್ಲ. ಒಂದು ಅವಕಾಶ ಆದರೂ ಸಿಕ್ಕುತ್ತಾ? ಬರುತ್ತೆ. ಯಾಕೆಂತಂದರೆ ಒಂದು ವೇಳೆ ಸೂರ್ಯ ಬಲಹೀನನಾಗಿದ್ದರೂ ಸಹ ಗೋಚಾರಗಳು ಅಂತ ಇರುತ್ತಲ್ವ, ಅಂದರೆ ಸಮಯ ಅಂತ ಇರುತ್ತೆ. ಸಮಯ ಕಳಿತಾ ಏರು ಪೇರು ಅನ್ನೋದು ಇದ್ದೇ ಇರುತ್ತೆ. ಒಂದು ವೇಳೆ ಆ ಏರುಪೇರಿನ ಹಾದಿಯಲ್ಲಿ ಈತನಿಗೆ ಏನೋ ಒಂದು ಅದೃಷ್ಟದ ರೀತಿಯಲ್ಲಿ ಒಂದು ಅವಕಾಶ ಬಂದಾಗ ಅದನ್ನೂ ಕೂಡ ಆತ ಕೈ ಬಿಟ್ಬಿಡ್ತಾನೆ. ಎಷ್ಟೋ ಜನ ಈಗ ನಾವು ನೋಡಿರ್ಬೋದು, ಅವರ ಬಂಧುಗಳು ಏನೋ ಆ ಹುಡುಗನಿಗೊಂದು ಸಹಾಯ ಮಾಡೋಣ, ಆ ಹುಡುಗಿಗೊಂದು ಸಹಾಯ ಮಾಡೋಣ, ಒಂದು ಕೆಲಸ ಕೊಡಿಸೋಣ ಮತ್ತು ಒಂದು ಓದಿಸೋಣ ಅಂತ ಬಹಳವಾಗಿ ಪ್ರಯತ್ನವನ್ನು ಪಡ್ತಾರೆ. ಒಂದು ಕಾಲೇಜಿಗೂ ಹಾಕ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ಓದೋ ಮಕ್ಕಳಾದರೆ
ಅವಾಗಲೂ ಸಹ ಅವರು ಕಾಲೇಜಿಗೆ ಸೇರಿಸಿ ಅಡ್ಮಿಷನ್ ಎಲ್ಲ ಮಾಡಿದ ಮೇಲೂ ಸಹ ಕಾಲೇಜಿಗೆ ಬಂಕ್ ಹಾಕೋಕ್ಕೆ ಶುರು ಮಾಡಿಬಿಡ್ತಾರೆ, ಹೋಗೋದೇ ಇಲ್ಲ. ಬೇರೆ ಎಲ್ಲೋ ತಮ್ಗೆ ಬೇಕಾದ ಒಂದು ದಾರಿಯನ್ನು ಅವರು ನೋಡ್ಕೊಳ್ತಾರೆ. ಆ ವಯಸ್ಸಿನಲ್ಲಿ ಅವರು ಬೇಡದ ಒಂದು ಆಲೋಚನೆಗಳತ್ತ ಮನಸ್ಸನ್ನು ಕೊಡ್ತಾರೆ, ಬೇಡದ ಕೆಲಸಗಳನ್ನು ಮಾಡ್ತಾರೆ. ಇದನ್ನೆಲ್ಲ ನಾವು ನೋಡಿದಾಗ ಏನನ್ಸುತ್ತೆ, ನಮ್ಮ ಜಾತಕದಲ್ಲಿ ಸೂರ್ಯನನ್ನು ನಾವು ಬಲಪಡಿಸಿಕೊಳ್ಬೇಕು, ಸೂರ್ಯಗ್ರಹನ ನಾವು ಬಲಪಡಿಸ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಮಗುವಿನ ಜಾತಕದಲ್ಲಿ ಸೂರ್ಯ ಬಲಹೀನನಾಗಿದ್ದರೂ ಸಹ, ಅಂದರೆ ಬೇಗ ನೋಡಿಕೊಂಡ್ರೆ ನಾವು ಜಾತಕವನ್ನು, ಸೂರ್ಯ ಬಲಹೀನನಾಗಿದ್ದಾನೆ ಅಂತ ಗೊತ್ತಾದಾಗ ನಾವೇನು ಮಾಡಬೇಕು, ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಾವು ಕಲ್ಪಿಸ್ಕೊಳ್ಬೇಕಾಗುತ್ತೆ. ಅಂದರೆ ಸೂರ್ಯನನ್ನು ಬಲಗೊಳಿಸುವಂತಹ, ಅಂದರೆ ಆ ಮಗುವನ್ನು ಒಂದು ಗುರಿಯನ್ನು ಇಟ್ಕೊಂಡು, ನೋಡು ನೀನು ಹೀಗೆ ಮಾಡಿದ್ರೆ ಮುಂದೆ ನಿನಗೆ ಈ ರೀತಿ ಆಗುತ್ತೆ ಅಂತ ಒಂದು ಗೋಲನ್ನು ನಾವು ಚಿಕ್ಕ ವಯಸ್ಸಿನಿಂದಲೇ ಆ ಮಗುವಿಗೆ ಕೊಡಬೇಕಾಗತ್ತೆ. ಮತ್ತು ಅದಕ್ಕೆ ಬೇಕಾದಂತಹ ವಾತಾವರಣವನ್ನು, ಅನುಕೂಲತೆಗಳನ್ನು ನಾವು ಕಲ್ಪಿಸ್ಕೊಡ್ಬೇಕಾಗತ್ತೆ. ಹೀಗಾದಾಗ ಆ ಜಾತಕದಲ್ಲಿನ ಆ ಒಂದು ನ್ಯೂನತೆಯನ್ನು ನಾವು ಸರಿಪಡಿಸಿ ಆ ಮಗು ಒಂದು ಗುರಿಯನ್ನು ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಮುನ್ನಡೆಯೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಗುರುವು ಕೂಡ ಆವಾಗ ಅವನಿಗೆ ಸಹಾಯವನ್ನು ಮಾಡ್ತಾನೆ, ಗುರು ಕೃಪೆ ಕೂಡ ದೊರಕುತ್ತೆ ಅಂತ ಹೇಳ್ತಾ ಈ ವಿಚಾರವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಗುರುವಿನ ಆಶೀರ್ವಾದ ಇರಲಿ, ಹಾಗೆಯೇ ಪ್ರತ್ಯಕ್ಷ ದೈವವಾದ ಸೂರ್ಯನ ಬಲ ಆಶೀರ್ವಾದ ಕೂಡ ಸಿಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.